ಧಾರವಾಡ ರಾಮನಗರ ರಸ್ತೆಯಲ್ಲಿ ಅಪೂರ್ಣ ಕಾಮಗಾರಿ ಆಗಿರುವಂಥದ್ದು. ಕಾಮಗಾರಿ ನಿಂತರೂ ಕೂಡ ಜನರಿಂದ ಟೋಲ್ ಅನ್ನ ಸಂಗ್ರಹ ಮಾಡಲಾಗ್ತದೆ. ಟೋಲ್ ಸಂಗ್ರಹ ಮಾಡ್ತಾ ಇರೋದಕ್ಕೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅರ್ಧಕ್ಕೆ ನಿಂತಿರುವಂಥದ್ದು ಮೇಲ್ಸೇತುವೆ, ವಾಹನಗಳು ಜಾಮ್ ಆಗ್ತಾ ಇದಾವೆ, ಜನರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ವಾಹನಗಳು ಜಾಮ್ ಆಗುತ್ತೆ, ಹಂಗಿದ್ರು ಕೂಡ ರೋಡಲ್ಲಿ ಟೋಲ್ ಬೇರೆ ಸಂಗ್ರಹ ಮಾಡ್ತಾ ಇದ್ದಾರೆ. ಕಾಮಗಾರಿನೇ ಅರ್ಧಕ್ಕೆ ನಿಂತಿರುವಂಥದ್ದು. 23 ಕೋಟಿ ಅನುದಾನ ಸಿಕ್ಕಿದೆ, ಆದ್ರೆ ರಾಜ್ಯ ಸರ್ಕಾರ ಭೂಮಿಯನ್ನ ಕೊಡ್ಲಿಕ್ಕೆ ವಿಳಂಬ ಮಾಡ್ತಾ ಇದೆಯಂತೆ. ಈ ಕಾರಣಕ್ಕೋಸ್ಕರ ಅಪೂರ್ಣ ಆಗಿದೆ. ಇನ್ನು ಒಂದ್ ಕಡೆ ಜನರಿಗೆ ಸಂಕಷ್ಟ ಬೇರೆ. ಅರ್ಧಕ್ಕೆ ಮೇಲ್ಸೇತುವೆ ನಿಂತಿರುವಂತ ಹಿನ್ನೆಲೆಯಲ್ಲಿ ಜಾಮ್ ಆಗ್ತಾ ಇದೆ, ಫುಲ್ ಟ್ರಾಫಿಕ್ ಜಾಮ್. ಹಾಗಾದ್ರೆ ಅಲ್ಲಿ ಪರಿಸ್ಥಿತಿ ಹೇಗಿದೆ, ಯಾವ ರೀತಿಯಾಗಿ ಕಾಮಗಾರಿ ಅರ್ಧಕ್ಕೆ ನಿಂತಿದೆ, ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ನೋಡ್ಕೊಂಬೋಣ. ರೋಡು ಸರಿ ಇಲ್ಲ, ಬ್ರಿಡ್ಜ್ ಅಂತೂ ಮೊದಲೇ ಮಾತು ಮಾಡೇ ಇಲ್ಲ. ಟೋಲ್ ಅಂತೂ ತೊಗೊಂತಾರೆ. ಸಿಂಗಲ್ ರೋಡ್ ಎಲ್ಲ ಹದಗೆಟ್ಟು ಹೋಗ್ಯಾವ. ಅದು ಯಾವ ಅಧಿಕಾರಿಗಳು ಹೇಳಿದ್ರು ಯಾರು ಗಮನಕ್ಕೆ ತೊಗೊಳತ್ತಿಲ್ಲ. ಇದು ಧಾರವಾಡ ರಾಮನಗರ ರಾಜ್ಯ ಹೆದ್ದಾರಿ. ಇದೇ ರಸ್ತೆ ಗೋವಾಕ್ಕೆ ಸಂಪರ್ಕ ಕಲ್ಪಿಸೋ ಪ್ರಮುಖ ಕೊಂಡಿಯಾಗಿದೆ. ಪ್ರತಿದಿನ ಸಾವಿರಾರು ವಾಹನಗಳು ಇದೇ ರಸ್ತೆಯಲ್ಲಿ ಸಂಚಾರ ಮಾಡುತ್ತವೆ. ಒಂದು ಕಾಲದಲ್ಲಿ ಬಳ್ಳಾರಿಯಿಂದ ಗೋವಾಕ್ಕೆ ಕಬ್ಬಿಣದ ಅದಿರು ಸಾಗಣೆಯು ಇದೇ ರಸ್ತೆಯಲ್ಲಿ ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ರಸ್ತೆ ಅಭಿವೃದ್ಧಿ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನ ಸರ್ಕಾರವು ಚೆನ್ನೈ ಮೂಲದ ಜಿವಿಆರ್ ಕಂಪನಿಗೆ ವಹಿಸಿತ್ತು. ಗುತ್ತಿಗೆ ಪಡೆದ 3 ವರ್ಷಗಳ ಬಳಿಕ ಸುಮಾರು 62 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆರಂಭವಾಯಿತು. ಆದರೆ ಕಾಮಗಾರಿ ಪೂರ್ಣಗೊಳ್ಳೋ ಮೊದಲೇ ಸುಪ್ರೀಂ ಗಣಿಗಾರಿಕೆಗೆ ಬ್ರೇಕ್ ಹಾಕಿದ್ರಿಂದ ಭಾರಿ ವಾಹನಗಳ ಸಂಚಾರ ಕಡಿಮೆಯಾಗಿ ಕಂಪನಿ ಕಾಮಗಾರಿಯನ್ನ ಅರ್ಧಕ್ಕೆ ಸ್ಥಗಿತಗೊಳಿಸಿತು. ಆದರೆ ಧಾರವಾಡ ಹೊರವಲಯದಲ್ಲಿ ನಿರ್ಮಿಸಿರುವಂತಹ ಟೋಲ್ ಗೇಟ್ನಲ್ಲಿ ಟೋಲ್ ಸಂಗ್ರಹ ಮಾತ್ರ ನಿರಂತರವಾಗಿ ನಡೀತಾ ಇದೆ. ಇದೇ ವೇಳೆ ಅಳ್ನಾವರ ಸಮೀಪದ ಕೋಗಿಲಾಗೇರಿ ರೈಲ್ವೆ ಗೇಟ್ಗೆ ನಿರ್ಮಾಣವಾಗ್ತಿದ್ದ ಮೇಲ್ಸೇತುವೆ ಕಾಮಗಾರಿಯು ಸ್ಥಗಿತಗೊಂಡಿದೆ. ಇದು ಅಳ್ನಾವರ ಧಾರವಾಡ ರೋಡ್ ರೀ. ಇದು 15 ವರ್ಷ ಆಯಿತು. ರೋಡು ಸರಿ ಇಲ್ಲ, ಬ್ರಿಡ್ಜ್ ಅಂತೂ ಮೊದಲೇ ಮಾತು ಮಾಡೇ ಇಲ್ಲ. ಟೋಲ್ ಅಂತೂ ತೊಗೊಂತಾರೆ. ಸಿಂಗಲ್ ರೋಡ್ ಎಲ್ಲ ಹದಗೆಟ್ಟು ಹೋಗ್ಯಾವ. MLAನೂ ಈ ಕಡೆ ಇದು ಇಲ್ಲ, ಯಾವ ಜನಪ್ರತಿನಿಧಿಗಳನ್ನು ನೋಡಾಕ್ತಾ ಇರಲ್ಲ. ಇದು ಬ್ರಿಡ್ಜ್ ಅಂತೂ ಆದಂತೂ ಏನು ಇಷ್ಟಕ್ಕೆ ನಿಂತು ಬಿಟ್ಟೈತಿ, ಒಳ್ಳೆ ವರ್ಕ್ ಮಾಡೇ ಇಲ್ಲ. 3-4 ಬ್ರಿಡ್ಜ್ ಹಿಂಗೆ ಇದಾವೆ. ಇವು ರೈಲ್ವೆ ಗೇಟ್ ಹಾಕಿದ್ರೆ 1 ತಾಸು ಗಟ್ಟಲೆ ಇಲ್ಲೇ ನಿಂದ್ರದಾಗೈತೆ ರೀ. ನಮ್ದೆಲ್ಲ ಸಮಸ್ಯೆ ಈ ಥರ ಸಮಸ್ಯೆ ಆಗೈತೆ ನೋಡ್ರಿ. ನಮ್ಮದು ಭಾಳ ಸಮಸ್ಯೆ. ಭಾಳ ಶಾರ್ಟ್ ರೋಡ್ ಇದೆ ಸರ್. ಇದೆ ಈಗ 2 ಗಂಟೆ ದಾಟೋದೇ ಇಲ್ಲ ಸರ್. ಇದ್ರಾಗ ಅಷ್ಟು ಸಮಸ್ಯೆ ಸರ್. ಹತ್ರ ಬರೀ ತೆಗ್ ಸರ್. ಈಗ ಎಕ್ಸಾಮಿನೇಷನ್ ಹುಡುಗರದ್ದು ಇದು ಅಂದ್ರೆ ಇದು ಗೇಟ್ ಹಾಕ್ತಾನೆ ಸರ್. 1 ತಾಸು ಗಂಟ್ಲೆ ಸರ್ ಇಲ್ಲಿ ಹುಡುಗರು ನಿಂತು ಬಿಡ್ತು, ಎಕ್ಸಾಮ್ನೂ ಆಗೋದಿಲ್ಲ ರೀ. ಆಮೇಲೆ ಪೇಷಂಟ್ಗಳು ಭಾಳ ಸಮಸ್ಯೆ ಆಗುತ್ತೆ ಸರ್. ರೋಡ್ ಇರೋದು ಶಾರ್ಟೆಡ್, ಅದ್ರಾಗ ತ್ಯಾಗ್ ಬೇರೆ ಅಂದ್ರೆ ಸರ್ ಬೈಕ್ನವ್ರು ಇದ್ದಿರೋ ಜೀವ ಹೋಗುವಂಥ ಸನ್ನಿವೇಶಗಳು ಅದಾವೆ ಸರ್. ಇದ್ರಾಗ ಭಾಳ ತ್ಯಾಗ್ ಸರ್. ಹೋಗಾಕ ಬರಾಕ ಭಾಳ ತ್ರಾಸಾಗುತ್ತೆ. ಇತ್ತೀಚೆಗೆ ಈ ಮಾರ್ಗದಲ್ಲಿ ಡಬಲ್ ಟ್ರ್ಯಾಕ್ ನಿರ್ಮಾಣವಾದ ಬಳಿಕ ರೈಲು ಸಂಚಾರ ಕೂಡ ಹೆಚ್ಚಾಗಿದೆ. ಪ್ರತಿ ಗಂಟೆಗೊಂದು ರೈಲು ಸಂಚರಿಸುವ ಕಾರಣ ರೈಲ್ವೆ ಗೇಟ್ ಆಗಾಗ ಕ್ಲೋಸ್ ಮಾಡಲಾಗುತ್ತೆ. ಇದರಿಂದ ವಾಹನ ದಟ್ಟಣೆ ಹೆಚ್ಚಾಗಿ ಜನರು ಪರದಾಡುವಂತಾಗಿದೆ. ಸದ್ಯ ಕೋಗಿಲಗೇರಿ ಮೇಲ್ಸೇತುವೆಗೆ ಕೇಂದ್ರ ಸರ್ಕಾರ 23 ಕೋಟಿ ಅನುದಾನ ರಿಲೀಸ್ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಅಗತ್ಯ ಭೂಮಿ ನೀಡದ ಕಾರಣ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ಅದ ಆಗಾಕತ್ಯಾರಿಲ್ರಿ. ಮತ್ತು ಈಗ 10 ವರ್ಷ ಆತ್ರಿ. ಈಗ ಅದು ಅಷ್ಟು ಮಾಡ್ಕೊಂಡು ಕುಂತ್ಬಿಟ್ಟಾರೆ, ಅರ್ಧೋಟ್ ಮಾಡ್ಕೊಂಡು ಕುಂತ್ಬಿಟ್ಟಾರೆ. ಅದು ಯಾವ ಅಧಿಕಾರಿಗಳು ಹೇಳಿದ್ರು ಯಾರು ಗಮನಕ್ಕೆ ತೊಗೊಳತ್ತಿಲ್ಲ. ಮತ್ತು ಅದು ನಮಗೆ ಪ್ರಾಬ್ಲಮ್ ಭಾಳ ಐತೆ ರೀ. ಯಾವ ಆಂಬುಲೆನ್ಸ್ನೂ ಬರೋಂಗಿಲ್ಲ ನಮ್ಮ ಟೈಮ್ಗೆ. ನಾವು ಹೋಗ್ಬೇಕಂದ್ರೆ ಈಗ ರೈಲ್ವೆ ಗೇಟ್ ಹಾಕಿರ್ತೈತೆ ರೀ. ಸಣ್ಣ ಬೈಕ್ಗಳು ತೊಗೊಂಡು ಹೋಗ್ಬೇಕೈತ್ರಿ. ಇಲ್ಲಿ ಪೇಷಂಟ್ಗಳು ಇರ್ತಾವೆ ರಿಂಬಾಲೆ. ಈಗ ಅಲ್ಲಿ ರೈಲ್ವೆ ಗೇಟ್ ಹಾಕೈತಪ್ಪ ಅಂದ್ರೆ ದಾಡಕ್ಕೆ ಹೋಗ್ಬೇಕಂದ್ರೆ ದಾಡಕ್ಕೆ ಹೋಗಕ್ಕೆ ಆಗೋದಿಲ್ಲ ರೀ. ನಮ್ಗೆ ಭಾಳ ತೊಂದರೆ ಆಗದ ಸರ್. ದವಾಖಾನೆಗೆ ಹೋಗೋದು ಬರೋದು ಅನುಕೂಲ ಮಾಡಿಕೊಟ್ರೆ ದೊಡ್ಡ ಹೆಲ್ಪ್ ಆಗತ್ತೆ ಸರ್ ನಮಗೆ. ಗೋವಾಕ್ಕೆ ಹೋಗು ಪ್ರವಾಸದ್ದು ದೊಡ್ಡ ಗಾಡಿ ವೆಹಿಕಲ್ ಎಲ್ಲ ಹೋಗ್ತಾ ಆಗಿಲ್ಲ ಸರ್. ಅದು ಭಾಳ ವರ್ಷ ಸ್ಟಾಪ್ ಬಿಟ್ಟುಬಿಟ್ಟಾರ. ಆ ಸ್ಟಾಪ್ ಬಿಟ್ಟರೆ ಈಗ ಮುಂದಿನ ಮುಂದಿನ ವರ್ಷದ ಬ್ರಿಡ್ಜ್ ಕಟ್ಟಾಗೋ ಚಾನ್ಸಸ್ ಐತೆ. ರೈಲ್ವೆ ಹಳಿ ಮ್ಯಾಗ ಹೋಗ್ತಾವ್ರಿ. ಮತ್ತು ಗೇಟ್ ಹಾಕಿದ್ರೆ ಮತ್ತೆ ನಿಲ್ಲಬೇಕಲ್ಲ ಸರ್. 15-20 ನಿಮಿಷ ಅದಂತೂ ಎಲ್ಲರಿಗೂ ಗೊತ್ತಿರೋ ಮಾತೈತಿ. ಎಲ್ಲ ಪ್ರಾಬ್ಲಮ್ ಐತೆ ಸರ್. ಈಗ ಸಲೋ ಆದ್ರೆ ಸರ್ ಸೀದಾ ಹೋಗ್ಬೋದು ರೀ. ಮಳೆಗಾಲ ಟೈಮ್ದಾಗ ಭಾಳ ಪ್ರಾಬ್ಲಮ್ ಐತೆ. ಶಾಲೆ ಹುಡುಗರು ಆಗಲಿ ಟೈಮ್ ಸರಿ ಹೋಗೋಕ್ಕಾಗಂಗಿಲ್ಲ. ಈಗೆಲ್ಲ ಭಾಳ ಪ್ರಾಬ್ಲಮ್ ಐತೆ ಸರ್. ಒಟ್ನಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾದ ಹಿನ್ನೆಲೆ ಕೋಗಿಲಗೇರಿ ಕ್ರಾಸ್ನಲ್ಲಿ ಜನರು ಪರದಾಡುವಂತಾಗಿದೆ. ಇನ್ನಾದರೂ ರಾಜ್ಯ ಸರ್ಕಾರ ಅರ್ಧಕ್ಕೆ ನಿಂತ ಮೇಲ್ಸೇತುವೆಗೆ ಮುಂದಾಗಬೇಕಿದೆ. ಮಂಜುನಾಥ್ ಯಡಹಳ್ಳಿ, ನ್ಯೂಸ್ 18 ಧಾರವಾಡ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಧಾರವಾಡದ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, 23 ಕೋಟಿ ಅನುದಾನ ರಿಲೀಸ್ ಆಗಿದೆ, ಆದರೆ ರಾಜ್ಯ ಸರ್ಕಾರ ಇಲ್ಲಿ ಭೂಮಿಯನ್ನ ಕೊಡದಲೇ ಇರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುವಂತದ್ದು. ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ, ಏನ್ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು? ಈಗಾಗಲೇ ಧಾರವಾಡ ಮತ್ತು ರಾಮನಗರ ನಡುವಿನ ವ್ಯಾಪ್ತಿಯ
ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ನಿಮಗೆ ತೋರಿಸ್ತಾ ಇದ್ವಿ. ಕೇಂದ್ರ ಸರ್ಕಾರದಿಂದ 23 ಕೋಟಿ ಅನುದಾನ ಈಗ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಆದರೆ ರಾಜ್ಯ ಸರ್ಕಾರ ಜಮೀನನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೂಮಿ ವಿಚಾರದಲ್ಲಿ ಇನ್ನೂ ಕೂಡ ಹಗ್ಗಜಗ್ಗಾಟ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿನ ಜನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಒಂದ್ ಕಡೆ ಟೂ ವೇ ಇದ್ದಿದ್ದಂಥದ್ದು ಕಾಮಗಾರಿ ನಡೀತಾ ಇದ್ದಂತ ಕಾರಣಕ್ಕೋಸ್ಕರ ಬಂದ್ ಆಗಿದೆ ಒಂದ್ ಸೈಡು, ಇನ್ನೊಂದ್ ಸೈಡ್ ಮಾತ್ರ ರೋಡ್ ಇರುವಂಥದ್ದು. ಹೀಗಿದ್ರೂ ಕೂಡ ಟೋಲ್ ಅನ್ನ ಸಂಗ್ರಹಿಸ್ತಾ ಇದ್ದಾರೆ ಅನ್ನುವಂಥ ಆಕ್ರೋಶದ ಜೊತೆಗೆ ಅಲ್ಲಿ ರೈಲ್ವೆ ಗೇಟ್ ಬೇರೆ ಕ್ಲೋಸ್ ಮಾಡ್ತಾರಂತೆ. ರೈಲ್ವೆ ಗೇಟ್ ಬೇರೆ ಕ್ಲೋಸ್ ಮಾಡುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಏನಾದರೂ ಎಮರ್ಜೆನ್ಸಿ ಇದ್ದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ನಿರಂತರವಾಗಿ ಟ್ರಾಫಿಕ್ ಜಾಮ್ಗಳು ಆಗ್ತಾ ಇರ್ತವೆ. ಇದಕ್ಕೆ ಸಮಸ್ಯೆ ಬಗೆಹರಿಸ್ಕೊಡಿ ಅಂತ ಕೇಳ್ತಾನೆ ಇದ್ದಾರಂತೆ, ಆದರೆ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ ಇದು ಕಲಘಟಕಿ ಕ್ಷೇತ್ರಕ್ಕೆ ಬರುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಕಲಘಟಕಿ ಕ್ಷೇತ್ರ ಅಂದರೆ ಸಂತೋಷ್ ಲಾಡ್ ಅವರು ಸಚಿವರಾಗಿದ್ದಂಥವ್ರು. ಸಂತೋಷ್ ಲಾಡ್ ಅವರು ಸಚಿವರಾಗಿದ್ದುಕೊಂಡು ಅಲ್ಲಿ ಇರ್ದಾದಂಥ ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ ಅಂದರೆ ಯಾರು ಸಮಸ್ಯೆ ಬಗೆಹರಿಸ್ತಾರೋ ಏನೋ ಗೊತ್ತಿಲ್ಲ. ಸಂತೋಷ್ ಲಾಡ್ ಅವರು ತುಂಬ ಆಕ್ಟಿವ್ ಆಗಿ ಇದ್ದಂಥ ಸಚಿವರು, ಅವ್ರ ಗಮನಕ್ಕೆ ಬಂದಿರುತ್ತೆ, ಅವರಿಗೂ ಕೂಡ ಗೊತ್ತಿರುತ್ತೆ ಈ ಸಮಸ್ಯೆಗಳೆಲ್ಲವೂ ಕೂಡ. ಆದರೂ ಯಾಕೆ ಈ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಅನ್ನು ಹುಡುಕ್ಲಿಲ್ಲ? ಭೂಮಿಯನ್ನು ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀನಾಮೇಷವನ್ನು ಎಣಿಸಲಾಯಿತು. ಕೇಂದ್ರ ಸರ್ಕಾರದ ಕಡೆಯಿಂದ 23 ಕೋಟಿ ಅನುದಾನ ಸಿಕ್ಕಿದೆ. ಕೆಲವೊಂದು ಕಡೆ ಅನುದಾನನೇ ಸಿಗಲ್ಲ ಕೆಲಸ ಮಾಡಲಿಕ್ಕೆ, ಆದರೆ ಇಲ್ಲಿ ಅನುದಾನ ಸಿಕ್ಕಿದೆ. ಆದರೆ ಭೂಮಿ ಕೊಡಬೇಕಾಗಿದ್ದಂಥ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಹಿಂದೇಟನ್ನು ಹಾಕ್ತಾ ಇದೆ. ಇದರಲ್ಲಿ ಏನಾದರೂ ರಾಜಕೀಯ ಇದೆಯಾ ಏನೋ ಗೊತ್ತಿಲ್ಲ. ಯಾರಿಗಾದ್ರೂ ಕ್ರೆಡಿಟ್ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯಾಗಿ ನೆಟ್ಕೊಳ್ತಾ ಇದ್ದಾರಾ ಅದು ಕೂಡ ಗೊತ್ತಿಲ್ಲ. ಏನಾಗಿದೆ ಅನ್ನುವಂಥದ್ದು ಗೊತ್ತಾಗಬೇಕು. ಕನೆಕ್ಟ್ ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಅಲ್ಲಿರುವಂಥ ಜನಪ್ರತಿನಿಧಿಗಳಿಗೆ, ಎಲ್ರಿಗೂ ಕೂಡ, ಜಿಲ್ಲಾಧಿಕಾರಿಗೂ ಕೂಡ. ನಾ ಇದೇ ವಿಚಾರದ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಅವಾಗಲೇ ಹೇಳ್ತಾ ಇದ್ರಿ, ಕಟ್ಟಾಯ್ತು, ಕಂಟಿನ್ಯೂ ಮಾಡಿ. ಹೌದು ಪೃಥ್ವಿರಾಜ್, ಧಾರವಾಡ ರಾಮನಗರದ ವ್ಯಾಪ್ತಿಯಲ್ಲಿ ಬರುವಂತ 62 ಕಿಲೋಮೀಟರ್ ಏನು ರಸ್ತೆಯ ರಾಜ್ಯ ಹೆದ್ದಾರಿಗೆ CVPR ಚೆನ್ನೈ ಮೂಲದ ಕಂಪನಿಗೆ ಟೆಂಡರ್ ನೀಡಲಾಗಿತ್ತು. ಆರಂಭದಲ್ಲಿ ಏನಂತಂದ್ರೆ ಬಳ್ಳಾರಿ ಟು ಗೋವಾ ಏನಂದ್ರೆ ಅದನ್ನ ಸಾಗಿಸೋಕೆ ಲಾರಿಗಳ ಹೆಚ್ಚಿನ ವಾಹನ ಸಂಚಾರ ಇರೋದ್ರಿಂದ ಇದೊಂದು ರಾಜ್ಯ ಹೆದ್ದಾರಿಯಾಗಿ ಮಾರ್ಪಟ್ಟು ಏನು ರಸ್ತೆ ನಿರ್ಮಾಣ ಮಾಡೋಕೆ ಗುತ್ತಿಗೆನ ಪಡೆದಿತ್ತು. ಆದ್ರೆ ಏಕಾಏಕಿಯಾಗಿ ಕೋರ್ಟ್ ಮೊರೆ ಹೋದಂತ ಸಂದರ್ಭದಲ್ಲಿ ಅದನ್ನ ರಸ್ತೆ ಮಾಡೋದು ಸ್ಟಾಪ್ ಆಗಿರೋದ್ರಿಂದ ರಸ್ತೆ ವಾಹನ ಸಂಚಾರ ಕಡಿಮೆ ಆಗದಂತ ಏಕಾಏಕಿ ಸಂದರ್ಭದಲ್ಲಿ ಗುತ್ತಿಗೆ ಪಡೆದಂತ ಕಂಪನಿ ಕೂಡ ಅಂತಂದ್ರೆ ಅರ್ಧಕ್ಕೆ ಕಾಮಗಾರಿ ನಿಲ್ಲಿಸಿದೆ. ಈ ಅರ್ಧಕ್ಕೆ ನಿಲ್ಲಿಸಿದಂತ ಕಾಮಗಾರಿಯಲ್ಲಿ ಪ್ರಮುಖವಾಗಿರೋದು ಅಂತಂದ್ರೆ ಧಾರವಾಡದ ಏನದು ಅಳ್ಳಾವರ ಭಾಗದಲ್ಲಿರುವಂತ ಕೋಗಿಲಗಿರಿಯ ರೈಲ್ವೆ ಸೇತುವೆ ಕೂಡ ಈಗಾಗಲೇ ಕೂಡ ತಾವು ನೋಡ್ತಿರೋ ಹಾಗೆ ಅಸ್ಥಿಪಂಜರ ನಿರ್ಮಾಣದಲ್ಲಿ ಅಂತಾರೆ ಅದೇ ರೀತಿಯಾಗಿ ನಿಂತಿದೆ. ಏಕಾಏಕಿ ಸ್ಟಾಪ್ ಆದಂತ ಕಾಮಗಾರಿಯಿಂದ ಸ್ಥಳೀಯ ವಾಹನ ಸಂಚಾರ ಇರ್ಬೋದು, ಇಲ್ಲಿರುವಂತ ವಾಹನ ಆಂಬ್ಯುಲೆನ್ಸ್ ಇರ್ಬೋದು, ಸ್ಕೂಲ್ ಸಂಚಾರ ಇರ್ಬೋದು, ಜೊತೆಗೆ ಏನಂತಂದ್ರೆ ಧಾರವಾಡ ಮಾರ್ಗವಾಗಿ ಗೋವಾ ಇರ್ಬೋದು ಸೇರಿದಂತ ಮಹಾರಾಷ್ಟ್ರ ಹಲವಾರು ಪ್ರದೇಶಗಳಿಗೆ ಹೋಗೋಕೆ ಇದೊಂದು ಏಕಾಏಕಿ ರಸ್ತೆ ಆಗಿದೆ. ಈ ರಸ್ತೆಯಲ್ಲಿರುವಂತ ಈಗಾಗಲೇ ಹುಬ್ಬಳ್ಳಿ ಏನಂತಂದ್ರೆ ಧಾರವಾಡದ ನೈಋತ್ಯ ರೈಲ್ವೆ ನಿಲ್ದಾಣದಿಂದ ಪ್ರಯಾಣ ಕೂಡ ಏನಂತಂದ್ರೆ 2 ಲೈನ್ ರೈಲ್ವೆ ಹಳಿ ಆಗಿರೋದ್ರಿಂದ ರೈಲ್ವೆ ಸಂಚಾರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇದರಿಂದ ಕೂಡ ರೈಲ್ವೆ ಗೇಟ್ ಕೂಡ ಹಲವಾರು ಬಾರಿ ಬಂದ್ ಆಗೋದ್ರಿಂದ ಇಲ್ಲಿರುವಂತ ವಾಹನ ಸಂಚಾರಕ್ಕೂ ರಸ್ತೆ ಸಂಚರಿಸುವಂತ ಪ್ರತಿಯೊಂದು ವಾಹನ ಕೂಡ 15ರಿಂದ ಅರ್ಧ ಗಂಟೆ ಕೂಡ ಇಲ್ಲಿ ಸ್ಟಾಪ್ ಆಗುತ್ತೆ, ಗೇಟ್ ಹಾಕತ್ತೆ. ಈ ಹಿನ್ನೆಲೆಯಲ್ಲಿ ಕೂಡ ಅಂತಂದ್ರೆ ಇಲ್ಲಿರುವಂತ ರೈಲ್ವೆ ಸೇತುವೆಯನ್ನು ನಿರ್ಮಾಣ ಮಾಡಿದ್ರೆ ಸ್ಥಳೀಯರಿಗೂ ಕೂಡ ಅನುಕೂಲ ಆಗುತ್ತೆ, ಜೊತೆಗೆ ವಾಹನ ಸಂಚಾರಗಳಿಗೂ ಸೇರಿದಂತೆ ಪ್ರವಾಸಿಗರಿಗೂ ಕೂಡ ಅನುಕೂಲ ಆಗುತ್ತೆ. ಈ ಸೇತುವೆ ನಿರ್ಮಾಣ ಕಾಮಗಾರಿಗೆ ಈಗಾಗಲೇ ಕೂಡ ಏನಂತಂದ್ರೆ ಗುತ್ತಿಗೆ ಪಡೆದಂತ ಕಂಪನಿ ಏನಂತಂದ್ರೆ ಮುಂದಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಕೂಡ ಕಳೆದ 10 ವರ್ಷಗಳಿಂದ ಹಗ್ಗ ಜಗ್ಗಾಟ ಇರೋದ್ರಿಂದ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಭೂಮಿ ವಿಚಾರ ಮೇನ್ ಆಗಿರೋ ಪ್ರಾಬ್ಲಮ್. ಹೌದು, ಈಗಾಗಲೇ ಕೂಡ ಏನಂತಂದ್ರೆ 23 ಕೋಟಿ ರೂಪಾಯಿ ಹಣವನ್ನ ವಿಶೇಷವಾಗಿ ಬಿಡುಗಡೆ ಮಾಡೋಕೆ ಮುಂದಾಗಿದೆ. ಆದ್ರೆ ರಾಜ್ಯ ಸರ್ಕಾರ ಅಂತಂದ್ರೆ ಇಲ್ಲಿ ಸೇತುವೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಜಮೀನನ್ನ ಸ್ವಲ್ಪ ಜಮೀನ ಅಕ್ವೈರ್ ಮಾಡೋಕೆ ಮುಂದಾಗಬೇಕಿತ್ತು. ಆದ್ರೆ ಸ್ಥಳೀಯ ಸರ್ಕಾರದ ಒಂದು ನಿರ್ಲಕ್ಷ್ಯದಿಂದ ಆ ಭೂಮಿಯನ್ನ ಹಸ್ತಾಂತರ ಮಾಡದೇ ಇರೋದು ಕೂಡ ಕ್ಷೇತ್ರಕ್ಕೆ ಶಾಸಕರು ಕಲಘಟಕಿ ಶಾಸಕರು ಸಂತೋಷ್ ಲಾಡ್ ಅವರು ಬರ್ತಾರಾ? ಹೌದು ಪೃಥ್ವಿರಾಜ್, ಈಗಾಗಲೇ ಸಂತೋಷ್ ಲಾಡ್ ಅವರು ಸಚಿವರಾಗಿದ್ದುಕೊಂಡು ಈ ಸಮಸ್ಯೆಯನ್ನ ಬಗೆಹರಿಸಲಿಲ್ವಾ? ಸ್ಥಳೀಯವಾಗಿ ಅಂತಂದ್ರೆ ಒಂದ್ ಕಡೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕಿತ್ತಾಟದಿಂದ ಈ ಒಂದು ಸೇತುವೆ ನಿರ್ಮಾಣ ಈಗ ಉಳಿದಿದೆ ಅಂತ ಹೇಳ್ಬೋದು. ಆರಂಭದಲ್ಲಿ ಏನಂತಂದ್ರೆ ಇದಕ್ಕೂ ಕೂಡ ಕೇಂದ್ರ ಸರ್ಕಾರ ಹಣವನ್ನ ಬಿಡುಗಡೆ ಮಾಡಿದ್ದಿಲ್ಲ. ಆದ್ರೆ ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಅವರ ಒಂದು ವಿಶೇಷ ಅನುದಾನವನ್ನ ಬಿಡುಗಡೆ ಮಾಡಿರೋದ್ರಿಂದ 23 ಕೋಟಿ ರೂಪಾಯಿ ಅನುದಾನವನ್ನ ಈಗ ಕೆಲವು ತಿಂಗಳ ಹಿಂದೆ ಬಿಡುಗಡೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಆದ್ರೆ ಈ ಸೇತುವೆ ನಿರ್ಮಾಣದ ಕಾಮಗಾರಿ ಏನಂತಂದ್ರೆ ನೀಲನಕ್ಷೆ ಚೇಂಜ್ ಆಗಿರೋದ್ರಿಂದ ಇಲ್ಲಿರುವಂತಹ ಭೂಮಿಯನ್ನ ಹಸ್ತಾಂತರ ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ ಮತ್ತು ಧಾರವಾಡದ AC ಅವರು ಈ ಒಂದು ಜಾಗವನ್ನ ಹಸ್ತಾಂತರ ಮಾಡೋದು ನಿರ್ಲಕ್ಷ್ಯ ಇರೋದ್ರಿಂದ ಈ ರೈಲ್ವೆ ಸೇತುವೆಯ ಕಾಮಗಾರಿ ಇವತ್ತು ಕೂಡ ಕುಂಠಿತಗೊಂಡಿದೆ. ಯಾವಾಗ ಈ ಜಮೀನನ್ನ ಹಸ್ತಾಂತರ ಮಾಡಲಾಗುತ್ತೋ ಆಗ ಏನಂತಂದ್ರೆ ವಿಶೇಷ ಅನುದಾನದಿಂದ ಈ ಸೇತುವೆಯ ಕಾಮಗಾರಿ ಮಾಡ್ತೀವಿ ಎಂಬ ಭರವಸೆಯನ್ನು ಕೂಡ ಪ್ರಹ್ಲಾದ್ ಜೋಶಿ ಅವರು ನೀಡಿದ್ದಾರೆ. ಆದ್ರೆ ಸ್ಥಳೀಯ ಶಾಸಕರಂತ ಸಂತೋಷ್ ಲಾಡ್ ಅವರು ಯಾವುದೇ ರೀತಿಯಾಗಿ ಏನಂತಂದ್ರೆ ಇಲ್ಲಿರುವಂತಹ ಸೇತುವೆ ಕಾಮಗಾರಿಯ ಬಗ್ಗೆ ಇಚ್ಛಾಶಕ್ತಿಯನ್ನ ತೋರಿಸಿಲ್ಲ. ಇದರಿಂದ ಸ್ಥಳೀಯ ಕ್ರೆಡಿಟ್
ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೋಗ್ಬಿಡುತ್ತೆ, ಬಿಜೆಪಿಗೆ ಹೋಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರನಾ? ಹೌದು ಪೃಥ್ವಿರಾಜ್, ಈಗಾಗಲೇ ಕೂಡ ತಾವು ಕೂಡ ಹೇಳಿರೋ ಹಾಗೆ ಒಂದು ಬಿಜೆಪಿ ಮತ್ತು ಕಾಂಗ್ರೆಸ್ ಕಿತ್ತಾಟದ ನಡುವೆ ಇಲ್ಲಿರುವಂತಹ ಸ್ಥಳೀಯ ಜನರಿಗೂ ಕೂಡ ವಾಹನ ಸವಾರರಿಗೆ ದಿನನಿತ್ಯ ಕಿರಿಕಿರಿಯನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜಕೀಯವನ್ನು ಬದಿಗಿಟ್ಟು ಜನರ ಸಮಸ್ಯೆಗೆ ಸ್ಪಂದಿಸಬೇಕಂತ ಬಿಜೆಪಿ ಮತ್ತು ಕಾಂಗ್ರೆಸ್ನವರ ಕಿತ್ತಾಟಕ್ಕೆ ಪ್ರಮುಖ ಕಾರಣ ಅಂದ್ರೆ ತಪ್ಪಾಗಲಾರದು ಪೃಥ್ವಿರಾಜ್. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ ಯಾವ್ಯಾವ ರೀತಿಯಾಗೆಲ್ಲ ಕಾಮಗಾರಿಗಳು ನಿಲ್ತವೆ ಅಂದ್ರೆ ಕ್ರೆಡಿಟ್ ಲೆಕ್ಕಾಚಾರ. ಸಂತೋಷ್ ಲಾಡ್ ಅವರು ಎಲ್ಲಿ ಕ್ರೆಡಿಟ್ ಬಿಜೆಪಿಗೆ ಹೋಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಮುತುವರ್ಜಿನೇ ತೋರಿಸ್ತಾ ಇಲ್ವಂತೆ. ಈ ಕಾರಣಕ್ಕೋಸ್ಕರ ಜನ ಸಂಕಷ್ಟದಲ್ಲಿದ್ದಾರೆ. ಹೇಳೋದು ಮಾತ್ರ ಮಾಧ್ಯಮದ ಮುಂದೆ ಮೈಕ್ ಹಿಡಿದಂಥ ಸಂದರ್ಭದಲ್ಲಿ ಏನೇನು ಮಾತನಾಡ್ತಾರೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಅವರದ್ದೇ ಕ್ಷೇತ್ರದಲ್ಲಿ ಅವರದ್ದೇ ಇವರಿಗೆ ಓಟ್ ಹಾಕಿರುವಂಥ ಜನರ ಸಮಸ್ಯೆ ಬಗೆಹರಿಸ್ರಪ್ಪ ಅಂದರೆ ಕ್ರೆಡಿಟ್ ಎಲ್ಲಿ ಬಿಜೆಪಿಗೆ ಹೋಗ್ಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಸೈಲೆಂಟ್ ಅಂತೆ. ಇಂಥ ಜನಪ್ರತಿನಿಧಿಗಳು ಇದ್ದಿದ್ರೆ ಮುಗ್ದೇ ಹೋಯ್ತು ಕತೆ. ನೋಡಿ ಪಾಪ ಎಷ್ಟು ಸಮಸ್ಯೆ ಇದ್ರು ಈ ಸಮಸ್ಯೆಯನ್ನು ಮಾತ್ರ ಬಗೆಹರಿಸ್ತಾ ಇಲ್ಲ. ನೋಡೋಣ ಅಟ್ಲೀಸ್ಟ್ ಈಗಲಾದರೂ ಸಮಸ್ಯೆ ಬಗೆಹರಿಸಲಿಕ್ಕೆ ಮುಂದಾಗ್ತಾರಾ ಇಲ್ವಾ ಅನ್ನುವಂಥದ್ದನ್ನು. ಕೋಲಾರದ ಮುಳುಬಾಗಿಲು ಕೆರೆ ಸಂಪೂರ್ಣವಾಗಿ ಮಲಿನ ಆಗಿದೆ. ಸೋಮೇಶ್ವರ ಕೆರೆಗೆ ಹರಿದು ಬರ್ತಾ ಇದೆ ಕೊಳಚೆ ನೀರು. ಕೋಲಾರದ ಮುಳುಬಾಗಿಲು ಕೆರೆ ಸಂಪೂರ್ಣವಾಗಿ ಮಲಿನ ಆಗಿರುವಂಥದ್ದು. ಸೋಮೇಶ್ವರ ಕೆರೆ ಇದೆಯಲ್ಲ ಅದಕ್ಕೆ ಹರಿದು ಬರ್ತಾ ಇದೆ ಕೊಳಚೆ ನೀರು. ಅಧಿಕಾರಿಗಳ ಬೇಜವಾಬ್ದಾರಿಗೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಹಸ್ರಾಗೋಗ್ಬಿಟ್ಟಿದೆ ಇವಾಗ ಆ ಕೆರೆಯ ನೀರು. ಮೊದಲೇ ಬರಗಾಲ, ಮೊದಲೇ ಆ ಭಾಗದಲ್ಲಿ ಮಳೆ ಎಲ್ಲ ಬಂದಿಲ್ಲ. ಆ ನೀರನ್ನಾದರೂ ಸ್ವಚ್ಛವಾಗಿ ಇಟ್ಕೊಬೇಕಲ್ವಾ? ಅದು ಇಲ್ಲ, ಕೊಳಚೆ ನೀರು ಹೋಗಿ ಹೋಗಿ ಮಿಕ್ಸ್ ಆಗಿ ಹದಗೆಟ್ಟೋಗಿದೆ. ಆದರೆ ಆ ಕೆರೆಯ ಪರಿಸ್ಥಿತಿ ಹೇಗಿದೆ, ಅಲ್ಲಿನ ಜನ ಏನು ಹೇಳ್ತಾ ಇದ್ದಾರೆ ನೋಡ್ಕೊಂಬೇಡ. ಇದು ಸುಪ್ರಸಿದ್ಧ ಒಂದು ಕೆರೆ, ಶ್ರೀ ಸೋಮೇಶ್ವರನ ಸನ್ನಿಧಾನದಲ್ಲಿರ್ತಕ್ಕಂಥದ್ದು. ಕೆಟ್ಟದಾಗಿ ಒಂದು ದುರ್ವಾಸನೆ, ಬಾತ್ರೂಮ್ದು ಎತ್ತು ಕೊಯ್ಯೋದು ಎಲ್ಲಾನು ಕೋಳಿ ಕೊಯ್ಯೋದು ಎಲ್ಲ ತಂದು ಅದರಲ್ಲಿ ಹಾಕ್ತಾರೆ. ಅದೇ ನೀರು ಕುಡಿದು ಜಾನುವಾರುಗಳು ಎಷ್ಟೋ ಪ್ರಾಣ ಬಿಟ್ಟಿರುವಂಥ ಸಂದರ್ಭಗಳು ಇದೆ. ಬಯಲು ಸೀಮೆ ಕೋಲಾರ ಜಿಲ್ಲೆಯ ಅಂತರ್ಜಲದ ಜೀವಾಳವೇ ಕೆರೆಗಳು. ಆದರೆ ನಗರ ಪ್ರದೇಶದ ಮಲಿನ ನೀರನ್ನ ಕೆರೆಗಳಿಗೆ ಹರಿಬಿಡ್ತಿರೋದ್ರಿಂದ ಕೆರೆಗಳು ಮಲಿನಗೊಳ್ತಿವೆ. ಇದರಿಂದ ಜನರಿಗೆ ಆಧಾರ ಆಗಿರೋ ಕೆರೆಗಳು ಹಾಳಾಗ್ತಿವೆ. ಇದು ಮುಳಬಾಗಿಲು ನಗರದ ಐತಿಹಾಸಿಕ ಸೋಮೇಶ್ವರ ಕೆರೆ. ಒಂದು ಕಾಲದಲ್ಲಿ ಈ ಕೆರೆ ನೀರೇ ಜನರಿಗೆ ಆಧಾರವಾಗಿತ್ತು. ಅಂಜನಾದ್ರಿ ಬೆಟ್ಟದಲ್ಲಿ ಸುರಿಯುವ ಮಳೆ ನೀರಿನಿಂದ ಈ ಕೆರೆಗೆ ನೀರು ಹರಿದು ಬರ್ತಿತ್ತು. ಆದ್ರೀಗ ಅಕ್ಕಪಕ್ಕದ 3 ಬಡಾವಣೆಗಳಿಂದ ಕೊಳಚೆ ನೀರನ್ನ ನೇರವಾಗಿ ಕೆರೆಗೆ ಹರಿಸಲಾಗ್ತಿದೆ. ಜೊತೆಗೆ ಮಾಂಸದಂಗಡಿಗಳ ತ್ಯಾಜ್ಯವನ್ನ ಕೆರೆಗೆ ತಂದು ಸುರಿಯಲಾಗ್ತಿದೆ. ಇದರಿಂದ ಕೆರೆಯ ಸ್ಥಿತಿ ಸಂಪೂರ್ಣ ಹಾಳಾಗಿದೆ. ಕೆರೆಯ ನೀರು ಹಸಿರು ಬಣ್ಣಕ್ಕೆ ತಿರುಗಿದ್ದು ಕೆರೆಯ ಬಳಿ ಹೋಗ್ತಿದ್ದಂತೆ ಗಬ್ಬು ವಾಸನೆ ಬರ್ತಿದೆ. 3 ತಿಂಗಳ ಈಚೆಯಿಂದ ಜಾಸ್ತಿ ಆಗಿರೋದು. ಯಾವ ಥರ ಸ್ಮೆಲ್ ಬರಂದ್ರೆ ಕೆಟ್ಟದಾಗಿ ಒಂದು ದುರ್ವಾಸನೆ, ಒಂದು ಇದು ಬರುತ್ತಲ್ಲ ಅದಕ್ಕಿಂತ ಡಬಲ್ ಪಟ್ಟಾಗಿ ದುರ್ವಾಸನೆ ಬರುತ್ತೆ. ಈ ಕೆರೆ ರೋಡಿಂದ ಈ ಕಡೆಯಿಂದ ಆ ಕಡೆವರೆಗೂ ಹೋಗೋವ್ರಿಗೆ ಮುಚ್ಕೊಂಡು ಹೋಗಬೇಕು. ಫಸ್ಟ್ ಸ್ಟ್ಯಾಂಡರ್ಡಿಂದ ಇದೆ ಸ್ಕೂಲು. ಅಲ್ಲಿ ಮಕ್ಕಳು ಒಂದು ಹಬ್ಬ ಅಂದರೆ ಒಂದು 30 to 40 ಜನ ಎಲ್ಲ ಕಾಯಿಲೆ ಬಿದ್ದು ಜ್ವರಗಳು, ವಾಮಿಟ್ಟು. ಎತ್ತು ಕೊಯ್ಯೋದು ಎಲ್ಲಾನು ಕೋಳಿ ಕೊಯ್ಯೋದು ಎಲ್ಲ ತಂದು ಅದರಲ್ಲಿ ಹಾಕ್ತಾರೆ. ಅದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಆ ನೀರು ಬರ್ದಿರ ಇದು ಮಾಡಿದ್ರೆ ಇದೇನು ಬರೋಲ್ಲ ಸರ್. ಮೊನ್ನೆಲ್ಲನೂ ಬಂದಿದ್ರು, MLA ಎಲ್ಲ ಬಂದಿದ್ರು, ಹೋದ್ರು. ಅದೇನು ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಹಸ್ರಗ ಇದೆ. ಇವಾಗ ಒಂದು ವರ್ಷದಿಂದ ಈಚೆಗೆ ವಾಸನೆ ಬರ್ತಾ ಇರೋದು. ಏನು ಹಸುಗಳು ಕುಡಿಯಲ್ಲ, ಕುರಿಗಳು ಕುಡಿಯಲ್ಲ ಇಲ್ಲಿ. ಇವಾಗ ಸದ್ಯಕ್ಕೆ ಹಸುಗಳು ಕೊಯ್ಯೋದು ಇದ್ರ ತಂದಾಗ್ದಿರೋ ಸಾಕು ಅವರು ಸರ್. ಎಲ್ಲರೂ ಅದೇ ಸರ್ ಸಮಸ್ಯೆ. ಜ್ವರಗಳು ಬರ್ತದೆ, ನೆಗಡಿ, ಜ್ವರ. ಸೋಮೇಶ್ವರ ಕೆರೆ ಒಟ್ಟು 35 ಎಕರೆ ವಿಸ್ತೀರ್ಣ ಹೊಂದಿದ್ದು ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ವ್ಯಾಪ್ತಿಗೆ ಸೇರುತ್ತೆ. ಅಂತರ್ಜಲ ಮಟ್ಟ ವೃದ್ಧಿಯ ಉದ್ದೇಶದಿಂದ ಈಗಾಗಲೇ ಸಣ್ಣ ನೀರಾವರಿ ಇಲಾಖೆ ಕೆಸಿ ವ್ಯಾಲಿ ವಿಭಾಗದಿಂದ ಕೆರೆಗೆ ನೀರನ್ನು ಹರಿಸುತ್ತಿದೆ. ಇದರಿಂದಾಗಿ ಕೆರೆಯ ನೀರು ಸಂಪೂರ್ಣವಾಗಿ ಮಲಿನವಾಗಿ ಗಬ್ಬು ನಾರುತ್ತಿದೆ. ಇದರಿಂದ ಸುತ್ತಮುತ್ತಲ ಗ್ರಾಮಗಳ ಜನ ದುರ್ವಾಸನೆಯಿಂದ ಹೈರಾಣಾಗಿದ್ದಾರೆ. ಇನ್ನು ಮಲಿನಗೊಂಡಿರುವ ಕೆರೆಯ ನೀರಲ್ಲೇ ಮೀನುಗಳನ್ನು ಸಾಕಾಣಿಕೆ ಮಾಡಲು ಅನುಮತಿ ಕೊಟ್ಟಿರುವುದು ಆತಂಕಕ್ಕೆ ಕಾರಣವಾಗಿದೆ. ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ನಗರಸಭೆ ಅಧಿಕಾರಿಗಳ ಜೊತೆ ಕೆರೆ ವೀಕ್ಷಣೆ ಮಾಡಿದ್ರು. ಕೆರೆಯ ಗಬ್ಬು ನಾರ್ತಾ ಇರುವ ಪರಿಸ್ಥಿತಿ ಕಂಡು ನೀರನ್ನ ಖಾಲಿ ಮಾಡಿ ಕೆರೆಗೆ ಕೊಳಚೆ ನೀರು ಸೇರದಂತೆ ಕ್ರಮ ಕೈಗೊಳ್ಳಿ ಅಂತ ಸೂಚಿಸಿದ್ರು. ಆದರೆ ಶಾಸಕರು ಬಂದು ಹೋದ್ರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ನೋಡಿ, ಇದು ಸುಪ್ರಸಿದ್ಧ ಒಂದು ಕೆರೆ, ಶ್ರೀ ಸೋಮೇಶ್ವರನ ಸನ್ನಿಧಾನದಲ್ಲಿರ್ತಕ್ಕಂಥದ್ದು. ಇದು ಆದಷ್ಟು ಬೇಗ ಶುದ್ಧ ಆಗಬೇಕು. ಈ ನೀರು ತುಂಬಾ ಮಲಿನ ಆಗಿದೆ. ಇದು ಯಾವ ವರ್ಷನೂ ಹಿಂಗೆ ಆಗ್ತಾ ಇಲ್ಲ. ಇತ್ತೀಚೆಗೆ 2 ವರ್ಷಗಳಿಂದ ಈ ರೀತಿ ಆಗ್ತಾ ಇದೆ. ಇದಕ್ಕೆ ಮೊದಲು ಈ ನೀರು ಎಷ್ಟು ಪವಿತ್ರವಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಬಂದು ಸ್ನಾನ ಮಾಡೋರು, ಊಟ ಮಾಡೋರು, ತಂಗಳು ಕಟ್ಕೊಂಡು ಬಂದು ತಿನ್ನೋರು, ಎಷ್ಟೋ ಜನ ರೈತಾಪಿ ವರ್ಗ, ಎಷ್ಟೋ ಪಕ್ಷಿಗಳು, ಪ್ರಾಣಿಗಳು, ವಿಶೇಷವಾಗಿ ಹಸುಗಳು ಹೆಚ್ಚು ನೀರು ಕುಡಿಯುವಂಥ ಒಂದು ಜಾಗ.
ತುಂಬ ಚೆನ್ನಾಗಿದ್ದಂಥ ಒಂದು ಪವಿತ್ರವಾದಂಥ ಒಂದು ಸ್ಥಳ ಇದು. ಜಾನುವಾರುಗಳು ನೀರು ಕುಡಿದು ಅದೇ ನೀರು ಕುಡಿದು ಜಾನುವಾರುಗಳು ಎಷ್ಟೋ ಪ್ರಾಣ ಬಿಟ್ಟಿರುವಂಥ ಸಂದರ್ಭಗಳು ಇದೆ. ಕೆರೆಯಿಂದನೇ ನಮ್ಮ ಸೋಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಭಿಷೇಕ ನೀರು ತಗೊಂಡು ಹೋಗ್ತಿದ್ರು. ಅಂಥ ಪರಿಸ್ಥಿತಿಯಲ್ಲಿ ಇದ್ದಂಥ ಈ ಕೆರೆ ಇವತ್ತು ನಾರಿ ಗೊಬ್ಬೊಡಿತಾ ಇದೆ. ಆಚೆ ತೆಗೆದು ನೀರನ್ನ ಇದನ್ನು ಕ್ಲೀನ್ ಮಾಡಿ ಶುದ್ಧೀಕರಣ ಮಾಡಿಕೊಡಿ ಅಂತ ಶಾಸಕರು ಅದೇ ಕೆಲಸವಾಗಿ ಹೇಳಿದ್ದಾರೆ. ಇದುವರೆಗೂ ಯಾವುದೇ ರೀತಿಯಾದ ಕಾರ್ಯಗತಕ್ಕೆ ಬರಲಿಲ್ಲ. ಒಟ್ಟಿನಲ್ಲಿ ಸೋಮೇಶ್ವರ ಕೆರೆ ಸಂಪೂರ್ಣ ಹಾಳಾಗಿದ್ದು ಸಂಪೂರ್ಣ ಹಸಿರು ಬಣ್ಣಕ್ಕೆ ತಿರುಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಐತಿಹಾಸಿಕ ಕೆರೆಯನ್ನ ಉಳಿಸಬೇಕಿದೆ. ರಘುರಾಜ್, ನ್ಯೂಸ್ 18 ಕೋಲಾರ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಕೋಲಾರ ಭಾಗದಲ್ಲಿ ಕೆರೆಗಳೇ ಆಧಾರ, ಅಂತರದಲ್ಲಿ ಅದನ್ನ ನೆಟ್ಟಿಗೆ ಸ್ವಚ್ಛವಾಗಿ ಇಟ್ಕೊಳ್ಳೋದು ಬಿಟ್ಟು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಶಾಸಕರು ಹೇಳಿದ್ರು ಕೂಡ ಅವ್ರ ಮಾತಿಗೆ ಮರ್ಯಾದೆ ಇಲ್ವಾ ಅಧಿಕಾರಿಗಳಿಗೆ? ಖಂಡಿತ ಪೃಥ್ವಿ, ಏನು ಕೋಲಾರ ಜಿಲ್ಲೆಯ ಏನು ಕೆರೆಗಳೇ ನಮ್ಮ ಜಿಲ್ಲೆಯ ಒಂದು ಅಂತರ್ಜಲದ ಒಂದು ಜೀವಾಳ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಗರ ಭಾಗದಲ್ಲಿ ಕೆರೆಗಳು ಇರ್ತಕ್ಕಂಥದ್ದೇ ನಮ್ಮ ಪುಣ್ಯ ಎಂತೆಲ್ಲ ಅಧಿಕಾರಿಗಳು ಭಾವಿಸ್ಬೇಕಾಗಿರುತ್ತೆ. ಯಾಕಂತ ಹೇಳಿದ್ರೆ ನಗರ ಭಾಗದಲ್ಲಿ ಕೆರೆಗಳಿದ್ರೆ ಅಲ್ಲಿ ಏನು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ವಾಸ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ಅಂತರ್ಜಲ ಮಟ್ಟ ವೃದ್ಧಿಗೆ ಆ ಒಂದು ಕೆರೆಗಳೇ ಒಂದು ಜೀವಾಳ ಕೂಡ ಆಗಿರುತ್ತೆ. ಆದ್ರೆ ಕೋಲಾರ ಜಿಲ್ಲೆ ಮುಳಬಾಗಿಲು ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಈ ಒಂದು 35 ಎಕರೆ ವಿಸ್ತೀರ್ಣವುಳ್ಳ ಈ ಒಂದು ಕೆರೆಗೆ ಏನು ಮುಳಬಾಗಿಲು ನಗರಸಭೆಯ ಒಂದು ವಾರ್ಡ್ಗಳಿಂದಲೇ ಇದೀಗ ಯಥೇಚ್ಛವಾಗಿ ಒಂದು ತ್ಯಾಜ್ಯ ನೀರನ್ನ ಹರಿಸಲಾಗ್ತಾ ಇದೆ. ಒಂದ್ ಕಡೆ ಅಕ್ಕಪಕ್ಕದ 3-4 ವಾರ್ಡ್ಗಳಿಂದ ಈ ಒಂದು ಕೆರೆಗೆ ತ್ಯಾಜ್ಯ ನೀರು ಸಂಗ್ರಹಣೆ ಆಗ್ತಾ ಇದೆ. ಮತ್ತೊಂದ್ ಕಡೆ ಪ್ರಾಣಿಗಳ ಒಂದು ಏನು ಕಟಾವು ಮಾಡ್ತಾರೆ, ಆ ಒಂದು ಕಟಾವು ಮಾಡಿರ್ತಕ್ಕಂಥ ತ್ಯಾಜ್ಯವನ್ನು ಕೂಡ ಇದೇ ಒಂದು ಕೆರೆಗೆ ತಂದು ಸುರಿಲಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಕೆರೆಯ ನೀರು ನಾವು ಗಮನಿಸಬಹುದು, ಕಂಪ್ಲೀಟ್ ಆಗಿ ಒಂದು ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ನೀರಿನಿಂದ ಅಕ್ಕಪಕ್ಕದ ಬಡಾವಣೆ ನಿವಾಸಿಗಳಿಗೆ ಏನು ಇನ್ನಿಲ್ಲದಂತಹ ಒಂದು ದುರ್ವಾಸನೆ ಕೂಡ ಬರ್ತಾ ಇರತಕ್ಕಂಥದ್ದು. ಹೆಚ್ಚಾಗಿ ಆ ಗಾಳಿ ಬೀಸಿದ ಈ ಒಂದು ಕೆರೆಯಿಂದ ಬರ್ತಕ್ಕಂಥ ದುರ್ವಾಸನೆ ಇದೆ, ಅದು ಅಕ್ಕಪಕ್ಕ ವಾರ್ಡ್ಗಳಿಗೂ ಕೂಡ ಅಲ್ಲಿ ಒಂದು ಏನು ಈಗಾಗಲೇ ಒಂದು ಪೂರೈಕೆ ಕೂಡ ಅಲ್ಲಿ ಒಂದು ವಾಸನೆ ಹೆಚ್ಚಾಗಿ ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಕೆರೆಯಲ್ಲಿರ್ತಕ್ಕಂಥ ನೀರನ್ನ ಕಂಪ್ಲೀಟ್ ಆಗಿ ಒಂದು ಖಾಲಿ ಮಾಡ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಇದೀಗ ಅಕ್ಕಪಕ್ಕದ ಒಂದು ಬಡಾವಣೆಯ ನಿವಾಸಿಗಳು ಮಾಡ್ತಾ ಇದ್ದಾರೆ. ಈ ಒಂದು ಸಮಸ್ಯೆಯನ್ನು ಆಲಿಸಲಿಕ್ಕೆ ಕಳೆದ 2 ವಾರಗಳ ಹಿಂದೆ ಮುಳಬಾಗಿಲು ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಭೇಟಿ ಕೊಟ್ಟಿದ್ರು. ಅವರು ಕೂಡ ಈ ಒಂದು ದುರ್ವಾಸನೆ ಇಟ್ಕೊಂಡು ನಗರಸಭೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು. ಖಂಡಿತ ಈ ಒಂದು ನೀರನ್ನ ಇಲ್ಲಿಂದಾನೇ ಏನು ಒಂದು ಹೊರಗಡೆ ಬಿಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಮತ್ತೆ ಈ ಒಂದು ಕೆರೆಗೆ ಅಕ್ಕಪಕ್ಕದ ವಾರ್ಡ್ಗಳಿಂದ ಒಂದು ಕೊಡುತ್ತಂತಹ ಜೊತೆಗೆ ಯಾವುದೇ ಒಂದು ತ್ಯಾಜ್ಯ ನೀರನ್ನ ಏನು ಬಿಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಬಾರ್ದು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ರು. ಆದ್ರೆ ಶಾಸಕರ ಒಂದು ಆದೇಶಕ್ಕೂ ಕೂಡ ನಗರಸಭೆ ಅಧಿಕಾರಿಗಳು ಇದುವರೆಗೂ ಯಾವುದೇ ಒಂದು ಬೆಲೆಯನ್ನು ಕೂಡ ಕೊಟ್ಟಿಲ್ಲ. ಈ ಒಂದು ಕೆರೆ ಸೇರ್ತಕ್ಕಂಥದ್ದು ಅಂದ್ರೆ ಗ್ರಾಮೀಣ ಕುಡಿಯುವ ನೀರ ಸರಬರಾಜು ಇಲಾಖೆಗೆ ಈ ಒಂದು ಕೆರೆ ಸೇರುತ್ತೆ. ಅವರು ಕೂಡ ಈ ಒಂದು ಬಗ್ಗೆ ಯಾವುದೇ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಕೇವಲ ಒಂದು ಕಾಟಾಚಾರಕ್ಕೆ ಒಂದು ಸೂಚನಾ ಫಲಕವನ್ನು ಹಾಕಿದ್ದಾರೆ ಬಿಟ್ರೆ ಈ ಒಂದು ಕೆರೆಗೆ ಅಕ್ಕಪಕ್ಕದ ಬಡಾವಣೆಗಳ ಒಂದು ತ್ಯಾಜ್ಯ ನೀರನ್ನ ಸೇರದೇ ಇರ್ಲಿಕ್ಕೆ ಯಾವುದೇ ಒಂದು ಕ್ರಮವನ್ನು ಕೂಡ ಕೈಗೊಳ್ತಾ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ನ ಒಂದು ಕಟ್ಟುನಿಟ್ಟಿನ ಒಂದು ಆದೇಶ ಕೂಡ ಇರತಕ್ಕಂಥದ್ದು. ನಗರ ಭಾಗದಲ್ಲಿ ಇರ್ತಕ್ಕಂಥ ಕೆರೆಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಆಯಾ ವಾರ್ಡ್ಗಳಿಂದ ಬರ್ತಕ್ಕಂಥ ತ್ಯಾಜ್ಯ ನೀರನ್ನ ಹರಿಸಬೇಕು ಅಂತ ಹೇಳಿದ್ರೆ 2 ಹಂತದಲ್ಲಿ ಶುದ್ಧೀಕರಣವನ್ನ ಮಾಡಿ ಆನಂತರ ಆ ಒಂದು ಕೆರೆಗೆ ನೀರು ಬಿಡ್ತಕ್ಕಂಥ ನಿಟ್ಟಿನಲ್ಲಿ ನಗರಸಭೆ ಜೊತೆಗೆ ಪುರಸಭೆ ಇಲಾಖೆ ಅಧಿಕಾರಿಗಳು ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿರುತ್ತೆ. ಅದ್ಯಾವುದೂ ಕೂಡ ಇಲ್ಲಿ ಒಂದು ನಿಯಮಗಳು ಇಲ್ಲಿ ಫಾಲೋ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಮುಳಬಾಗಿಲು ನಗರಸಭೆ ಅಧಿಕಾರಿಗಳು ಇದಕ್ಕೆ ಒಂದು ನೇರ ಹೊಣೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ಥಳೀಯರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ನೀರನ್ನ ಕಂಪ್ಲೀಟ್ ಆಗಿ ತೆರವನ್ನ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅಕ್ಕಪಕ್ಕದ ಒಂದು ಬಡಾವಣೆಗಳಿಂದ ಬರ್ತಕ್ಕಂಥ ಒಂದು ತ್ಯಾಜ್ಯ ನೀರನ್ನ ಈ ಒಂದು ಕೆರೆಗೆ ಸೇರಿದಂತೆ ಕ್ರಮ ಕೈಗೊಳ್ಳಿ ಅಂತಕ್ಕಂಥ ಒಂದು ಆಗ್ರಹವನ್ನು ಇದೀಗ ಮಾಡ್ತಾ ಇರ್ತಕ್ಕಂಥದ್ದು. ಪೃಥ್ವಿ, ಬೇಜವಾಬ್ದಾರಿ ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ಕೊಳ್ತಾರ ಸುದ್ದಿ ಬಿತ್ತರ ಆದ್ಮೇಲೆ ಅಂತ. ಧನ್ಯವಾದ ರಘುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.